ಒಂದು ಪ್ರಶ್ನೆ ಕೇಳ್ತೇನೆ, ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು? ಪ್ರಾರ್ಥನೆ ಎಲ್ಲಿ ಸ್ಟಾರ್ಟ್ ಆಯ್ತು? ಯಾಕೆ ಭಾನುವಾರ ಆರಾಧನೆ ಮಾಡಬೇಕು? ಯಾಕೆ ದೇವರ ಪ್ರತಿ ಸಾರಿ ಸಭೆಗಳಲ್ಲಿ ಮನೆಗಳಲ್ಲಿ ಯಾಕೆ ಪ್ರಾರ್ಥನೆ ಮಾಡಬೇಕು? ಯಾಕೆ ಉಪವಾಸ ಪ್ರಾರ್ಥನೆ ಮಾಡಬೇಕು? ಯಾಕೆ ಚರ್ಚಲ್ಲಿ ಪ್ರಾರ್ಥನೆ ನಡೀತಾನೆ ಇರಬೇಕು? ನೀವು ಬಂದಿಲ್ಲ ಅಂದ್ರೆ ನಿಮ್ಮ ಬಲವಂತ ಮಾಡಿ ಯಾಕೆ ಕರ್ಕೊಂಡ್ಬರ್ಬೇಕು ಪ್ರಾರ್ಥನೆ? ಬೈಬಲ್ ಹೇಳ್ತಿದ್ದೆ, ಕೀರ್ತನೆ 82ರಲ್ಲಿ ನಿಮ್ಮನ್ನೇನು ಕರೀತಿದ್ ಬೈಬಲ್? ನೀವು ದೇವರುಗಳು. ಜೋರಾಗಿ ಹೇಳ್ರಿ, 6ನೇ ವಾಕ್ಯ ಹೋದ್ರಿ, ಇಲ್ಲಿದೆ ನೋಡಿ, ನೀವು ದೇವರುಗಳು, ನೀವೆಲ್ಲರೂ ಮಹೋನ್ನತನ ಮಕ್ಕಳು. ನೀವೆಲ್ಲ ಯಾರು? ನಿಮ್ಮನ್ನ ದೇವರು ಏನನ್ನು ಕರೀತಾರೆ? ದೇವರುಗಳು. ದೇವರು ಯಾವತ್ತಾದ್ರು ಪ್ರೇಯರ್ ಮಾಡ್ತಾರಾ? ಇಲ್ಲ. ದೇವರಿಗೆ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ, ಅವರೇ ದೇವರು. ಬಟ್ ಬೈಬಲ್ ಹೇಳ್ತಿದ್ದೆ ನೀವು ದೇವರುಗಳಂತ. ನೀವು ದೇವರುಗಳಾಗಿರುವಾಗ ನೀವು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನೀವು ದೇವರುಗಳು, ದೇವರೊಂದಿಗೆ ಇರ್ತೀರಾ. ಯಾವಾಗ ಮನುಷ್ಯನಿಗೆ ಪ್ರಾರ್ಥನೆ ಅವಶ್ಯಕತೆ ಆಯ್ತು, ಯಾವಾಗ ಮನುಷ್ಯನ ಪಾಪದಲ್ಲಿ ಬಿದ್ದನೋ ಆಗ ಅವನಿಗೆ ಪ್ರಾರ್ಥನೆ ಅಂದ್ರೆ ಏನು? ದೇವರೊಂದಿಗೆ ಐಕ್ಯತೆ. ಅಲ್ಲವರೆಗೂ ಅವನೇ ದೇವರು, ಅವನಿಗೆ ಪ್ರಾರ್ಥನೆ ಅವಶ್ಯಕತೆ ಇದ್ದಿಲ್ಲ. ಅವನು ದೇವರೊಂದಿಗೆ ನಡೀತಾ ಇದ್ದ, ದೇವ್ರ ಜೊತೆಲೇ ಇದ್ದ. ಯಾವಾಗ ಮನುಷ್ಯ ಪಾಪದಲ್ಲಿ ಬಿದ್ದನೋ ಅವನಿಗೆ ಪ್ರಾರ್ಥನೆಯ ಅಗತ್ಯತೆ, ದೇವರೊಂದಿಗೆ ಸಂಬಂಧ. ಅದಕ್ಕೆ ಚರ್ಚು, ಅದಕ್ಕೆ ಪ್ರಾರ್ಥನೆ. ಯಾಕಂದ್ರೆ ಒಂದು ದಿನ ನಾವು ಬೈಬಲ್ ಓದಿಲ್ಲ ಅಂದ್ರೆ, ಒಂದು ದಿನ ಪ್ರಾರ್ಥನೆ ಮಾಡೋದಿಲ್ಲ, ಒಂದು ದಿನ ಚರ್ಚಿಗೆ ಬಂದಿಲ್ಲ ಅಂದ್ರೆ ಆ ರಿಲೇಶನ್ಶಿಪ್ ನಾವು ಕಳ್ಕೊಂಡಿವಿ. ರಿಲೇಶನ್ಶಿಪ್ ಕಳ್ಕೊಂಡು ಚರ್ಚಲ್ಲಿ ಕೈ ಕಟ್ಕೊಂಡು ನೀವು ಕುತ್ಕೊಳ್ಳೋದು, ಆರಾಧನೆ ಮಾಡ್ತದೆ ಕೈಯೇ ಕಟ್ಕೊಂಡಿರ್ತೀವಿ. ಯಾಕೆಂದ್ರೆ ಆ ರಿಲೇಶನ್ಶಿಪ್ ಇಲ್ಲದ ಕಾರಣ. ನೋ ರಿಲೇಶನ್ಶಿಪ್ ವಿ ಕಾಂಟ್ ವರ್ಷಿಪ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಚರ್ಚಿಗೆ ಬಂದು ವೇಸ್ಟ್. ಬಿದ್ದು ಹೋದ ಮನುಷ್ಯನಿಗೆ ದೇವರ ಸಂಬಂಧ ತುಂಬಾ ಮುಖ್ಯ. ಅದಕ್ಕೆ ಪ್ರಾರ್ಥನೆ ತುಂಬಾ ಮುಖ್ಯ. ಪ್ರಾರ್ಥನೆಗಳಲ್ಲಿ ಅನೇಕ ವಿಧಗಳಿದೆ. ಇನ್ನು LKG UKG ಅಲ್ಲೇ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನೋ, ಬೇರೆ ಲೆವೆಲ್ಗೆ ಹೋಗ್ಬೇಕು. ನಾವು ಅಥಾರಿಟಿನ ಯೂಸ್ ಮಾಡ್ಬೇಕು. ಅಥಾರಿಟಿನ ಯಾಕೆ ಯೂಸ್ ಮಾಡಕ್ಕಂದ್ರೆ ನಾವು ಲೋಕದ ಕಾರ್ಯಗಳು ನಮ್ಮ ಒಳಗಡೆ ಸೇರ್ಕೊಂಡಿದೆ. ಟಿವಿ ಪ್ರೋಗ್ರಾಮ್ ಇರೋದು, ಮತ್ತೊಂದಿರ್ಬೋದು, ಮತ್ತೆಲ್ಲ ಬಂದು ಸೇರ್ಕೊಂಡಿರ್ಬೇಕು. ದೇವರೊಂದಿಗೆ ಒಡನಾಟ ತುಂಬಾ ಕಮ್ಮಿ, ಅತಿಶಯ ನೋಡಕ್ ಆಗೋದಿಲ್ಲ. ಹಾಗಾದ್ರೆ ಪ್ರಾರ್ಥನೆ ಯಾರಿಗೆ ಮುಖ್ಯ? ಬಿದ್ದು ಹೋದ ಮನುಷ್ಯ ಬಿದ್ದು ಹೋದ ಕಾರಣ, ಪಾಪದಲ್ಲಿ ಬಿದ್ದ ಕಾರಣ ಅವನಿಗೆ ದೇವರ ಸಂಬಂಧ ಏನಾಗೋಯ್ತು? ಕಟ್ಟಾಯ್. ಅದಕ್ಕೆ ಅವನಿಗೆ ಪ್ರಾರ್ಥನೆ ಅಗತ್ಯ. ಈ ಭೂಮಿಯಲ್ಲಿ ಇರುವ ತನಕ ಅವನು ಫ್ಲೆಶ್ ಅಲ್ಲಿ ಇದ್ದಾನೆ. ಇವತ್ತು ಚೆನ್ನಾಗಿ ಭಕ್ತಿಯಾಗಿ ಪ್ರಾರ್ಥನೆ ಮಾಡೋದು, ನಾಳೆ ಬೆಳಗ್ಗೆ ನೀನ್ ಭಕ್ತಿನೇ ಕಳ್ಕೊಬಹುದು. ಅದಕ್ಕೆ ನಮಗೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ದೇವರೊಂದಿಗೆ ನಡಿಬೇಕು, ಪ್ರಾರ್ಥಿಸಬೇಕು, ಅನ್ಯ ಭಾಷೆ ಮಾತಾಡಬೇಕು. ಯಾಕಂದ್ರೆ ಅದು ಆ ಸಂಪರ್ಕದಲ್ಲಿ ನಾವು ನಡಿಬೇಕು. ಒಂದು ವಾರ ನೀವು ಪ್ರಾರ್ಥನೆ ಮಾಡಬೇಡಿ, ನಿಮ್ ಕೈ ನೆಕ್ಸ್ಟ್ ಪ್ರಾರ್ಥನೆ ಮಾಡಕ್ಕಾಗಲ್ಲ, ಬೈಬಲ್ ಓದಕ್ಕಾಗೋದಿಲ್ಲ. ನೀವು ಹೆಚ್ಚು ಬೈಬಲ್ ಓದ್ಬೇಕು, ಹೆಚ್ಚು ಪ್ರಾರ್ಥನೆ ಮಾಡಬೇಕು, ಹೆಚ್ಚು ಬೈಬಲ್ ಓದ್ತಾನೆ ಇರಿ. ನಮ್ಮ ಲೈಫ್ ಅನ್ನು ಕಟ್ಟೋದೇ ದೇವರ ವಾಕ್ಯ. ದೇವರೇ ನಮ್ಮ ಲೈಫ್. ನಾವು ಹೆಂಗೆಂಗೋ ದೇವರ ವಾಕ್ಯ ನಮ್ಮ ಲೈಫ್ ಅನ್ನು ಕಟ್ಟೋ ಚೆನ್ನಾಗಿ ಅರ್ಥ ಮಾಡಿ. ಯಾಕಂದ್ರೆ ನಾವು ದೇವರೊಂದಿಗೆ ಸಂಪರ್ಕವನ್ನ ಹೊಂದೋದಕ್ಕೆ. ಅದಕ್ಕೆ ಪ್ರತಿದಿನ ಹೆಂಗಾದ್ರೂ ಮಾಡೋ ಒಂದು 5 ನಿಮಿಷ, 10 ನಿಮಿಷ, ಹಾಫ್ ಅನ್ ಅವರ್, 1 ಅವರ್ ಸಿಟ್ ವಿತ್ ಗಾಡ್. ಆಮೆನ್.